ಹೇಳಿ ಮೇಡಮ್ ನಜ್ಮಾ ಅವರಲ್ವಾ? ಹೇಳಿ ಮೇಡಮ್. ಮೇಡಮ್, ಇವತ್ತು ರಾಜ್ಯ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. ಇನ್ಮುಂದೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ನೀಡಿದೆ ಮೇಡಮ್. ನಿಮ್ಮ ಅಭಿಪ್ರಾಯ? ನೋಡಿ, ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ರಿಗೂ ಇದೆ. ನಾನು ಮೊನ್ನೆ ಜನವಾರ ತೆಗೆಸ್ದಾಗ್ಲೂ ಇದೇ ತರ ಕಂಡಮ್ ಮಾಡಿದ್ದೆ ನಾನು. ಎಲ್ರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಹಿಜಾಬ್ ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋದು ಒಳ್ಳೆ ನಡೆ. ಆದ್ರೆ ಈಗ ಮತ್ತೊಂದು ವರ್ಗ ಹೇಳ್ತಿದೆ, ಇಲ್ಲ, ಈಗಾಗಲೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಕೇಸ್ ತೀರ್ಮಾನ ಆಗಿದೆ, ಸಮವಸ್ತ್ರಕ್ಕೆ ಆದ್ಯತೆ ಅಂತ ಹೇಳಿ. ಸಮವಸ್ತ್ರಕ್ಕೆ ಆದ್ಯತೆ ಕೊಡ್ಲಿ, ಖಂಡಿತವಾಗ್ಲೂ. ಸಮವಸ್ತ್ರದ ಬಣ್ಣ ಇರುತ್ತಲ್ಲ, ಅದೇ ಹೆಗ್ಲೆ ಮೇಲೆ ಹಾಕೊಳ್ಳೋದನ್ನ, ಕೊರಳಲ್ಲಿ ಹಾಕೊಳ್ಳೋ ದುಪಟ್ಟಾನ ತಲೆಗೆ ಹಾಕೊಳ್ಳಿ ಅಷ್ಟೇ. ಸಮವಸ್ತ್ರದಲ್ಲಿ ಪ್ರತ್ಯೇಕವಾದಂತಹ ಬಣ್ಣ ಇಲ್ಲ, ಬದಲಾಗಿ ಹಿಜಾಬ್ ಅಂದ್ರೆ ಒಂದು ಸಮುದಾಯವನ್ನ, ಒಂದು ಯಾವ ಓಲೈಕೆನೂ ಇಲ್ಲ, ಏನೂ ಇಲ್ಲ. ಓಲೈಕೆ ಮಾಡೋದಾಗಿರ್ತಿದ್ರೆ ಬೇರೆ ಬೇರೆ ತರಹದ ಓಲೈಕೆಗಳು ಮಾಡ್ಬೇಕಿತ್ತು. ಏನ್ ಬಜೆಟ್ ಅಲ್ಲಿ ಜಾಸ್ತಿ ದುಡ್ಡು ಕೊಟ್ಟಿದಾರ ಸಾಬ್ರಿಗೆ? ಇಲ್ಲ ಅಲ್ವಾ? ಸಮವಸ್ತ್ರದ್ದು ಈಗ ನೀವು ಯೂನಿಫಾರ್ಮ್ ಅಲ್ಲಿ ಬ್ಲೂ ಕಲರ್ ದುಪಟ್ಟ, ಬ್ಲೂ ಯೂನಿಫಾರ್ಮ್ ಇದೆ ಅಂದ್ರೆ ಬ್ಲೂ ಕಲರ್ ದುಪಟ್ಟ ಇರುತ್ತೆ. ಅದನ್ನ ಏನ್ ಮಾಡಿರ್ತೀರಾ? ಹೆಗ್ಲೆಗ್ ಹಾಕೊಂಡಿರ್ತೀರಾ ಅಲ್ವಾ? ಅದನ್ನ ತೆಗೆದ್ಬಿಟ್ಟು ತಲೆ ಮೇಲೆ ಹಾಕೊಂಡ್ರೆ ಯಾರಪ್ಪನ ಮನೆ ಗಂಟು ಹೋಗ್ತಿದೆ? ಯಾರಿಗೋ ಶಿಕ್ಷಣ ಸಿಗುತ್ತೆ ಅಂದ್ರೆ ಬಿಡಿ, ಶಿಕ್ಷಣ ಸಿಗ್ಲಿ. ಮೇಡಮ್, ಶಿಕ್ಷಣಕ್ಕಿಂತ ಇವಾಗ ಎಲ್ಲಾ ಹೇಳ್ತಿರೋದು ಒಂದೇ ಮಾತು. ಈ ಹಿಂದೆ ತೀರ್ಮಾನ ಆಗಿ ಕೋರ್ಟೇ ತೀರ್ಪು ಕೊಟ್ಟಿರುವಾಗ ಸರ್ಕಾರ ಇದನ್ ಮಾಡೋ ಮೂಲಕ ಹೋಲಿಕೆ ಮಾಡಿದಂತ. ಹಂಗಂದ್ರೆ ಸರ್ಕಾರ ತೀರ್ಪಾಗಿರುವಂತದ್ದು ಬಿಜೆಪಿ ಸರ್ಕಾರ ಯಾವ್ದನ್ನು ಅಬ್ಜೆಕ್ಟ್ ಮಾಡಿ ಬೇರೆ ತರದ್ದು ಇದನ್ನ ಕೊಟ್ಟೇ ಇಲ್ವಂತ? ಇದು ಮಾಡೇ ಇಲ್ವಂತ ಬಿಜೆಪಿ ಸರ್ಕಾರ? ಕಾಂಗ್ರೆಸ್ ಮಾತ್ರ ಮಾಡ್ತಿದ್ಯಂತ? ಅದರ ಜೊತೆಗೆ ಕೇಸರಿ ಶಾಲ್ಗೆ ಅವಕಾಶ ನಿಷಿದ್ಧ. ಶಾಲ್ಗೆ ಯಾಕೆ? ಹೌದು, ಬೇರೆ ಕಲರ್ ಹಾಕೊಂಡ್ ಬರೋದು ಬೇಡ. ಈ ಹುಡುಗಿರ್ ಹಸಿರು ಹಾಕೊಂಡ್ ಬರೋದು ಬೇಡ, ಕಪ್ ಹಾಕೊಂಡ್ ಬರೋದು ಬೇಡ, ಪಿಂಕ್ ಹಾಕೊಂಡ್ ಬರೋದು ಬೇಡ. ಯೂನಿಫಾರ್ಮ್ ಯಾವ ಕಲರ್ ಇದೆ ಆ ಕಲರ್ ಯಾರು ಬೇಕಾದ್ರೂ ಶಾಲ್ ತಲೆಗಾದ್ರೂ ಹಾಕೊಳ್ಳಿ, ಕತ್ತಿಗಾದ್ರೂ ಹಾಕೊಳ್ಳಿ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ನೀವು ಇದನ್ನ ಸ್ವಾಗತ ಮಾಡ್ತೀರಾ ಮೇಡಮ್? ಎಸ್, ಆಫ್ ಕೋರ್ಸ್, ಐ ಡು ವೆಲ್ಕಮ್ ದಟ್. ಮುಂದಿನ ದಿನಗಳಲ್ಲಿ ಇವಾಗ ಹೋರಾಟ ಮತ್ತೆ ಕಾನೂನು ಪ್ರಕ್ರಿಯೆಗಳಿರುತ್ತೆ, ಅದ್ರಲ್ಲಿ ನಿಮ್ ಪಾತ್ರ ಹೇಗಿರುತ್ತೆ? ಡೆಫಿನೆಟ್ಲಿ, ಇಫ್ ದರ್ ಇಸ್ ಅ ನೀಡ್, ವಿಲ್ ಡೆಫಿನೆಟ್ಲಿ ಹೋರಾಟ ಮಾಡೋಣ. ಹೋರಾಟ ಮಾಡಕ್ ಏನಿದೆ? ಇವಾಗ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಅಲ್ವಾ? ನಾವು ಮೊನ್ನೆ ಸಿದ್ದರಾಮಯ್ಯರವರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ವಿ ಥ್ಯಾಂಕ್ ಹಿಮ್. ಹೈಯರ್ ಸೆಕೆಂಡರಿ ಎಜುಕೇಶನ್ ಮತ್ತೆ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ MC ಸುಧಾಕರ್ ಸಾಹೇಬರು, ಮಧು ಬಂಗಾರಪ್ಪ ಅವ್ರಿಗೂ ಕೂಡ ನಾನು ಇವತ್ತು ನಿಮ್ಮ ವಾಹಿನಿ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. 2022ರಲ್ಲಿ ಬಂದಿದ್ದ ಆರ್ಡರ್ಗೆ ಹಾಗಾದ್ರೆ ಮಾನ್ಯತೆ ಇಲ್ವಾ ಅಂತ ಕೇಳ್ತಿದ್ದಾರೆ ಮೇಡಮ್. ಬಿಜೆಪಿ ಅವರು ಎಲ್ಲಾ ಏನ್ ಸರ್ಕಾರಗಳು ಮಾಡಿರುತ್ತೆ ಅದೆಲ್ಲ ಅಮೆಂಡ್ಮೆಂಟ್ ಗಳನ್ನ ಹೂ ಅಂತ ಕೂತ್ಕೊಂಡಿದ್ಯಾ? ಹೂ ಅಂತ ಅನ್ಕೊಂಡು. ನೀವೇನಾದ್ರೂ ಮತ್ತೆ ಮನವಿ ಮಾಡಿದ್ರ ಈ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ? ಹೌದು, ನಾವು ರೆಗ್ಯುಲರ್ ಆಗಿ ಸರ್ಕಾರಕ್ಕೆ ಹೇಳ್ತಾ ಇದ್ವಿ, ನೀವು ಮಾಡ್ಬೇಕು, ವಾಪಸ್ ತರಬೇಕು ಅಂತ ಹೇಳಿ. ತಂದಿದ್ದಾರೆ, ನಮಗ್ ಖುಷಿ ಇದೆ. ಈಗ ಪ್ರತ್ಯೇಕವಾಗಿ ಈ ತರ ಹಾಕೊಳ್ಳೋದ್ರಿಂದ ಪ್ರತ್ಯೇಕವಾಗಿ ಏನ್ ಹಾಕ್ತಾ ಇಲ್ಲ ಮೇಡಮ್, ಪದಾನ ಉಪಯೋಗಿಸ್ಬಿಡಿ. ಪ್ರತ್ಯೇಕವಾಗಿ ಏನ್ ಹಾಕ್ತಾ ಇಲ್ಲ. ಏನ್ ಯೂನಿಫಾರ್ಮ್ ಇದೆ ಆ ಬಣ್ಣದ ಶಾಲನ್ ತಲೆ ಮೇಲೆ ಹಾಕೊಳಕ್ ಅವಕಾಶ ಸಿಕ್ಕಿದೆ ಅಷ್ಟೇ. ಯಾಕೆ ಮುಸ್ಲಿಂ ಹೆಣ್ಮಕ್ಳಿಗೆ ಶಿಕ್ಷಣ ಪಡೆಯೋದಕ್ ಹಕ್ಕಿಲ್ವಾ? ಕಾಲೇಜ್ ಹೋಗಕ್ ಹಕ್ಕಿಲ್ವಾ? ನೀವು ಒಂದೇ ನಿಮಿಷ ಹಾಗೆ ನೀವು ಕೇಳೋದಾದ್ರೆ ಪ್ಲೀಸ್, ಅವತ್ತು ಬಿಜೆಪಿ ಅವ್ರು ಏನು ನೀಟ್ ಪರೀಕ್ಷೆ ಟೈಮಲ್ಲೋ ಸಿಟಿ ಪರೀಕ್ಷೆ ಟೈಮಲ್ಲೋ ಜನವಾರ ತೆಗೆಸ್ದಾಗ ಬೊಬ್ಬೆ ಹೊಡ್ಕೊಂಡ್ರಲ್ಲ ಬೀದಿಲ್ ನಿಂತು, ಅವ್ರಿಗೆ ಕೇಳಿ ಅದು ಮಾತ್ರ ಧಾರ್ಮಿಕ ಸ್ವಾತಂತ್ರ್ಯ, ಈ ಧಾರ್ಮಿಕ ಸ್ವಾತಂತ್ರ್ಯ ಅಲ್ವಾ ಅಂತ. ನೀವು ಮಾತೆತ್ತಿದ್ರೆ ಮುಸ್ಲಿಂ ಹೆಣ್ಮಕ್ಳು ಮುಸಲ್ಮಾನರನ್ನ ಪಂಚರ್ವಾಲಾಗಳು ಅಂತ ಹೇಳ್ತೀರಾ, ಮುಸಲ್ಮಾನರನ್ನ ಬಾಯಿಗೆ ಬಂದಂಗ್ ಬೈತೀರಾ, ಮುಸಲ್ಮಾನರನ್ನ ಅಶಿಕ್ಷಿತರು ಅಂತೀರಾ. ಬಿಡ್ರಿ, ಹಿಜಾಬ್ ಹಾಕೊಂಡ ಏನೋ ಒಂದ್ ಮಾಡ್ಕೊಂಡ್ ಶಿಕ್ಷಣ ಪಡ್ಕೊಳ್ಳಿ ಮಕ್ಳು. ಮೇಡಮ್, ಇದನ್ನ ಬಳಸ್ತಾ ಇರೋದು ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡೋ ಕೆಲವರುಗಳು, ಅಂದ್ರೆ ಅವ್ರಿಗೆ ಅವಶ್ಯಕತೆ ಇರೋದು, ವಾಹಿನಿಗಲ್ಲ. ನಾವು ನಿಮ್ ಹತ್ರ ಸ್ಪಷ್ಟನೆ ನಾನ್ ನಿಮ್ ವಾಹಿನಿ ಮೂಲಕ ಕೇಳ್ತಾ ಇದೀನಲ್ಲ ಅವ್ರಿಗೆ. ನಾನ್ ನಿಮ್ ವಾಹಿನಿ ಮೂಲಕ ಕೇಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪ್ರಚಾರ ತಗೊಂತಿದಾರೆ ಅವ್ರ ಹತ್ರ ಹೋಗಿ ನೀವು ಕೇಳಿ. ನೀವು ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀರಾ ಅಂತ ಅಂದ್ರೆ ನಮ್ಮ ಒಪಿನಿಯನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೆ ನೀವು ಕೇಳ್ತಿರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಹೌದು. ಎಸ್, ದೆನ್ ಯು ಮಸ್ಟ್ ನಾಟ್ ಯೂಸ್ ದೋಸ್ ವರ್ಡ್ಸ್. ನೀವ್ ಈಗಾಗಲೇ ತುಂಬಾ ಸಲ ಹೋರಾಟ ಮಾಡಿರೋದಕ್ಕೆ ಇದನ್ನ ನಿಮ್ನೆ ಕೇಳ್ತಿದೀವಿ. ಡೆಫಿನೆಟ್ಲಿ ನಾವು ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಂಡು ಪುಂಕೊಂಡು ಕೂತ್ಕೊಳ್ಳೋರಲ್ಲ. ನಾವು ಬೀದಿಲೂ ಹಿಡಿದು ಕೇಳಿದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇಡೀ ನಾಡಿನ ಮುಸ್ಲಿಂ ಹೆಣ್ಮಕ್ಳ ಪರವಾಗಿ ನಾನು ಕೇಳ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ತಲೆ ಮೇಲೆ ಬಟ್ಟೆ ಹಾಕೊಳ್ಳೋದು ಎಲ್ಲ ಹೆಣ್ಮಕ್ಳು ಬಟ್ಟೆ ಹಾಕಂತಾರೆ.
ಅಲ್ವಾ? ಬಿಸಿಲು ಬಂದಾಗ ಈಗಂತೂ ಬೇಸಿಗೆ ಕಾಲ, ತಲೆ ಮೇಲೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಹಾಕೊಂಡು ಹೋಗ್ತಿರ್ತಾರೆ. ಅದನ್ನೇ ಒಂದು ಧರ್ಮಕ್ಕೆ ಒಂದ್ ರಿಲಿಜಿಯನ್ಗೆ ಮಾಡೋದಲ್ಲ. ನೀವು ರಾಜಸ್ಥಾನಿಗಳು ನೋಡ್ಬೋದು, ಅವ್ರ ತಲೆ ಮೇಲೆ ಯಾವಾಗ್ಲೂ ಬಟ್ಟೆ ಹಾಕೊಂಡಿರ್ತಾರೆ, ಅದು ಗೌರವದ ಸಂಕೇತ. ರಾಜಸ್ಥಾನದ ಯಾಕೆ? ನಾರ್ತ್ ಕರ್ನಾಟಕ ನೋಡಿ ನೀವು, ನಾರ್ತ್ ಕರ್ನಾಟಕದಲ್ಲಿ ತಲೆ ಮೇಲೆ ಸೆರಗು ಹೊತ್ಕೊಳ್ಳೋದು ಒಂದು ಗೌರವದ ಸಂಕೇತ. ಈ ಅನಗತ್ಯವಾಗಿ ಮುಸ್ಲಿಂ ಹೆಣ್ಮಕ್ಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ಬೇಕು. ಮುಸಲ್ಮಾನ್ ಹೆಣ್ಮಕ್ಳೆಲ್ಲ SLC ಟಾಪರ್, PUC ಟಾಪರ್ಸ್, IAS KS ಆಗ್ಬಿಟ್ರೆ ಹೊಟ್ಟೆ ಉರಿ ಅಲ್ವೇನ್ರಿ? ಬಡವ್ರ ಮಕ್ಳೆಲ್ಲ ಮೇಲ್ ಬಂದ್ಬಿಟ್ರೆ, ಪಂಚರ್ ಹಾಕೋರ್ ಮಕ್ಳೆಲ್ಲ ಮೇಲ್ ಬಂದ್ರೆ, ಅದಕ್ಕೋಸ್ಕರ 2022ರಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಪಿತೂರಿ. ಈ ಪಿತೂರಿಗೆ ಯಾವುದೇ ಮನ್ನಣೆಯನ್ನ ಕೊಡಲ್ಲ ಅಂತ ಹೇಳಿ ಇವತ್ತು ನಾವು ಸರ್ಕಾರ ಹೆಣ್ಣು ಮಕ್ಕಳ ಪರವಾಗಿ, ಹೆಣ್ಣು ಮಕ್ಕಳದ ಶಿಕ್ಷಣದ ಪರವಾಗಿ ನಿಂತಿದೆ. ಸುಮ್ನೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ಬಿಟ್ರಾಗಲ್ಲ. ಎಲ್ಲಾ ಹೆಣ್ಮಕ್ಳಿಗೂ, ಎಲ್ಲಾ ವರ್ಗದವ್ರಿಗೂ ಶಿಕ್ಷಣ ಸಿಗೋ ತರಹದ ಕಾನೂನುಗಳನ್ನ, ಕಾಯ್ದೆಗಳನ್ನ ಮಾಡೋದು ಕಾಂಗ್ರೆಸ್ ಈ ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದೆ. ಐ ವೆಲ್ಕಮ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಪ್ಲೆಜರ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.